ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಂಡ್ಪಿಂಡ, ನಿಮ್ಮಮ್ಮ ಆರೋಗ್ಯವಾಗಿದ್ದ ನೆಮ್ಮದಿಯಾಗಿ ಊಟ ಮಾಡು. ಅಮ್ಮ ಅಂತ ಯಾಕೆ ಕರೀತೀರ ತಾತ? ಮೇಡಮ್ ಅಂತ ಹೇಳಿ. ಓ ಹೌದಲ್ವಾ? ಕರೆಕ್ಟ್. ನಿಮ್ಮ ಮೇಡಮ್ ಆರೋಗ್ಯವಾಗಿದ್ದಾರೆ. ನೆಮ್ಮದಿಯಾಗಿ ಊಟ ಮಾಡಿ. ಹೌದು ದಂಡ್ಪಿಂಡ, ನಿಮ್ಮ ಮೇಡಮ್ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ ನೀನು ಯಾಕಪ್ಪ ಬೇಜಾರು ಮಾಡ್ಕೋಬೇಕು? ಹೌದೌದು, ಎಲ್ಲರೂ ಇದೇ ಮಾತಾಡಿ. ಅವ್ರು ನನ್ನ ಕಣ್ಣು ಮುಂದೆನೇ ಅವ್ನ ಕೈ ತುತ್ತು ತಿನ್ಸ್ಕೊತಿದ್ರು. ಅದು ಗೊತ್ತಾ ನಿಮಗೆ? ಅಲ್ಲ ಸಮರ್ಥ್, ತಾಯಿ ಮಗನ ಕೈಲಿ ಕೈ ತುತ್ತು ತಿನ್ನಿಸ್ಕೊಂಡ್ರೆ ನಿಂಗೆ ಯಾಕೆ ಬೇಜಾರಾಗ್ತಿದೆ? ತಾಯಿ ಮಗನ ಅವ್ರು ಹೇಗೆ ಅವನಿಗೆ ತಾಯಿ ಆಗ್ತಾರೆ? ಅವ್ರೇನು ಹೆತ್ತಿದಾರ ಬೆಳೆಸಿದಾರ? ಅದು ಅಲ್ಲದೆ 28 ವರ್ಷ ಆದ್ಮೇಲೆ ಇದ್ದಕ್ಕಿದ್ದ ಹಾಗೆ ಹೇಗೆ ತಾಯಿ ಮಗ ಆಗ್ತಾರೆ? ಎಲ್ಲ ದುಡ್ಡಿದ್ರೆ ಯಾರಿಗೆ ಬೇಕಾದ್ರೂ ಮಗ ಆಗ್ಬೋದು. ಬಾಯಿ ಮುಚ್ಚೋ. ತುಳಸಿ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೋ. ಅವಳ ಮೇಲೆ ನಿನಗೆ ಕೋಪ ಇದ್ದರೆ ಆ ಕೋಪನ ನಿನ್ನ ಮನಸ್ಸಲ್ಲೇ ಇಟ್ಕೋ, ನನ್ನ ಮುಂದೆ ಹೇಳಬೇಡ. ಅವಳ ಬಗ್ಗೆ ಇನ್ನೊಂದು ಸಲ ಏನಾದರೂ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ. ಏನಂದೆ? ದುಡ್ಡು 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 ಅಲ್ಲ ಕಣೋ, ದುಡ್ಡಿಂದ ಭಾವನೆಗಳನ್ನು ಕೊಂಡ್ಕೊಳ್ಳೋಕ್ಕಾಗುತ್ತೇನೋ? ಏ ದಂಡಪಿಂಡ, ನಿಮ್ಮ ತಾಯಿ ಭಾವನೆಗಳು ಏನು ಅಂತ ನನಗೆ ಚೆನ್ನಾಗೂ ಗೊತ್ತು ಕಣೋ, ನಿನಗೆ ಗೊತ್ತಿಲ್ಲ. ತಾತ, ಹೆತ್ತು ತಾಯಿ ಅದೊಳಗೆ ಯಾರನ್ನ ಮಗ ಅನ್ಕೊಂಡು ಅವನ ಕೈ ತುತ್ತು ತಿನ್ಸ್ಕೊತಾ ಇದ್ರೆ ಹೆತ್ತು ಮಗನ ಹೊಟ್ಟೆಗೆ ಬೆಂಕಿ ಬಿದ್ದಾಗುತ್ತೆ. ಓ ಹೌದಾ? ಹಾಗಾದ್ರೆ ಯಾರೋ ಅವಳಲ್ಲ ತಾಯಿ ಪ್ರೀತಿ ಕಂಡು ಅವಳನ್ನ ಅಮ್ಮ ಅಂತಂದ್ರೆ ನಿನ್ನ ಕರಳಲ್ಲಿ ಬೆಂಕಿ ಬೀಳುತ್ತಲ್ಲ, ಹಾಗೆ ಆ ಹೆತ್ತ ತಾಯಿಯ ಮಗನಾದ ನೀನು ಅವಳನ್ನ ಅಮ್ಮ ಅಂತ ಕರೀದೆ ಮೇಡಮ್ ಅಂತ ಕರೆದಾಗ ಅವಳ ಕರಳಲ್ಲಿ ಬೆಂಕಿ ಬೀಳಲ್ವಾ? ಸಮರ್ಥ್, ತಾಯಿ ಮಗನ ಮಧ್ಯೆ ಇಷ್ಟೊಂದೆಲ್ಲ ಬಿಗುಮಾನ ಬೇಕಾ? ನೀನ್ ತುಳಸಿ ಅಮ್ಮನ್ನ ಎಷ್ಟು ಪ್ರೀತಿಸ್ತಿದ್ಯಾ ಅಂತ ನನಗೆ ಗೊತ್ತು ಕಣ. ಅದನ್ನ ಸುಮ್ಮನೆ ಹೀಗೆ ಮನಸ್ಸಲ್ಲೇ ಇಟ್ಕೊಳ್ಳೋದ್ರ ಬದಲು ಅಮ್ಮಂಗೆ ಬಾಯಿ ಬಿಟ್ಟು ಹೇಳು ಸಮರ್ಥ್. ಒಂದ್ಸರಿ ಫೋನ್ ಮಾಡಿ ಬಾಯಿ ತುಂಬ ಅಮ್ಮ ಅಂತ ಮಾತಾಡ್ಸು. ಅವ್ರಿಗೂ ಖುಷಿ ಆಗತ್ತೆ, ನಿನಗೂ ಅಮ್ಮ ಮತ್ತೆ ವಾಪಸ್ ಸಿಕ್ತಾಗತ್ತೆ. ಬೇಕಾಗಿಲ್ಲ, ನಾನು ಅವ್ರನ್ನ ಅಮ್ಮ ಅಂತ ಅಂದ್ಬಿಟ್ಟು ಅವ್ರ ಪ್ರೀತಿಯನ್ನು ಪಡ್ಕೊಳ್ಳೋದು ಬೇಕಾಗಿಲ್ಲ. ಇಷ್ಟು ದಿನ ಬರೀ ಬಾಯಿ ಮಾತಿಗೆ ಮೇಡಮ್ ಅಂತ ಇದ್ದೆ, ಈಗ ಸತ್ಯ ಅರ್ಥ ಆಗ್ತಾ ಇದೆ. ಅವತ್ತು ಶಾರ್ವರಿ ಅವ್ರು ಹೇಳಿದ್ದು, ನಾನು ಕಣ್ಣಾರೆ ಕಂಡಿದ್ದು ಎಲ್ಲ ಒಂದೇ. ಅವ್ರ ಮನಸ್ಸಲ್ಲಿ ನಾವ್ಯಾರೂ ಇಲ್ಲ. ಆ ಮಗ ಸಿಕ್ಕಾದ್ಮೇಲೆ ಈ ಮಗನ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಬರೀ ಬಾಯಿ ಮಾತಲ್ಲಿ ಮೇಡಮ್ ಅಂತ ಇದ್ದೆ, ಇನ್ಮೇಲೆ ಮನ್ಸಾರೆ ಮೇಡಮ್ ಅಂತೀನಿ. ಅಂತೂ ಈ ಮನೇಲಿರೋ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಅಂತ ಆಯ್ತು. ಏನ್ ಮಾತಾಡ್ತಿದ್ಯಾ? ಇಲ್ಲಿ ಏನ್ ನಡೀತಿದ್ಯೋ ಅದನ್ನೇ ಮಾತಾಡ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ನಿಜ ಆಯ್ತು. ತುಳಸಿ ಅಮ್ಮ ಪೂಜೆ ಮಾಡುವಾಗ ಅವ್ರ ಜೊತೆ ಇದ್ದಿದ್ದು ನೀನೇ ತಾನೇ? ಅಲ್ಲ, ಅವ್ರಿಗಾಗುತ್ತೆ ಅಂದ್ರೆ ಅದಕ್ಕೆ ಕಾರಣನೂ ನೀನೇ ಅನ್ನಿಸ್ತಿದೆ ನನಗೆ. ಏನು? ನಾನ್ ಕಾರಣನ? ತುಳಸಿ ಅಮ್ಮ ಅಂದ್ರೆ ನನಗೆ ಜೀವ. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಓ, ಅದಕ್ಕೆ ಜೀವ ತೆಗಿಯೋ ಪ್ಲಾನ್ ಮಾಡಿದ್ಯಾ? ದೀಪಿಕಾ, ಯಾವುದನ್ನೋ ಸಂಬಂಧ ಕಟ್ಟಿ ಮಾತಾಡ್ಬೇಡ. ನನ್ನ ತಾಳ್ಮೆಗೂ ಮಿತಿ ಇದೆ. ನಿನ್ನ ತಾಳ್ಮೆಗೆ ಮಿತಿ ಇದೆ, ಆದ್ರೆ ನೀನು ಕೆಟ್ಟ ಬುದ್ಧಿಗೆ ಮಿತಿ ಇಲ್ಲ ಅಲ್ವಾ? ಈ ಮನೆನೇ ನಾಶ ಮಾಡೋ ಬುದ್ಧಿ ನಿಂದು. ಯಾವ ಗಳಿಗೆಯಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ.
ನಿನ್ನಂತವಳು ಅವ್ರ ಜೊತೆ ಪೂಜೆ ಮಾಡಿದ್ದಕ್ಕೆ ಅವ್ರಿಗೆ ಹಾಗಾಗಿರ್ಬೋದಲ್ಲ. ನಿನ್ಗಿಂತ ಅಪಶಕನ ಇನ್ಯಾರಿರಕ್ಕೆ ಸಾಧ್ಯ ಈ ಮನೆಯಲ್ಲಿ? ದೀಪಿಕಾ, ಪೂರ್ಣಿ ಏನಾಯ್ತು? ರೀ, ನಾನೇನೂ ತಪ್ಪು ಮಾಡಿಲ್ಲ. ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಿದ್ದಾಳೆ. ಇದನ್ನೆಲ್ಲ ಕೇಳಿಕೊಂಡು ಸಹಿಸ್ಕೊಂಡು ನಾನು ಹೇಗೆ ತಾನೇ ಸುಮ್ಮನಿರಲಿ? ದೀಪಿಕಾ, ಅದಕ್ಕೆ ಬಗ್ಗೆ ಏನು ಮಾತಾಡ್ದೆ ನೀನು? ನಾನೇನು ಮಾತಾಡಿಲ್ಲ ಅಭಿ. ಅಮ್ಮಂಗೆ ಹಾಗಾಗುವಾಗ ನೀವು ಜೊತೆಲೇ ಇದ್ರಲ್ಲ, ಅವ್ರಿಗೆ ಯಾಕೆ ಹಾಗಾಯ್ತು, ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳಿದೆ ಅಷ್ಟೆ. ಅದಕ್ಕೆ ಇವರೇ ಏನೇನೋ ಅನ್ಕೊಂಡು ನಾನು ಆರೋಪ ಮಾಡಿದೆ ಅಂತ ಹೇಳ್ತಿದ್ದಾರೆ. ಈಗೆಲ್ಲ ಸುಮ್ಮನೆ ನನ್ನ ಬಗ್ಗೆ ಹೇಳಿದ್ರೆ ನನಗೂ ಬೇಜಾರಾಗುತ್ತಲ್ವಾ? ಪೂರ್ಣಿ, ಏನಿದೆಲ್ಲ? ನೀವಿಬ್ಬರು ಈ ಮನೆಗೆ 2 ಕಣ್ಗಳಿದ್ದ ಹಾಗೆ. ನೀವಿಬ್ಬರು ಜಗಳ ಮಾಡ್ಕೊಳ್ಳೋ ಹಾಗಾಗ್ಬಿಟ್ರ? ಏನೇ ಇದ್ರೂ ಸಮಾಧಾನವಾಗಿ ಮಾತಾಡ್ಕೋಬೇಕಲ್ವಾ? ರೀ, ಅದು ಹಾಗಲ್ಲ. ನಾನೇ ಹೇಳ್ತೀನಿ ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ. ಇವ್ರು ಎಲ್ಲ ವಿಷಯದಲ್ಲೂ ನಂದೇ ನಡಿಬೇಕು ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಈ ಮನೆ ಹಿರಿ ಸೊಸೆ, ನನ್ಗಿಂತ ದೊಡ್ಡೋರು ಅಂತ ಅವ್ರು ಹೇಳಿದ್ದಕ್ಕೆಲ್ಲ ಒಪ್ಕೋತೀನಿ. ಆದರೆ ಕೆಲವು ವಿಷಯದಲ್ಲಿ ಗೊತ್ತಿಲ್ಲದೆ ಏನೇನೋ ಮಾಡಿ ಆಮೇಲೆ ನಾನು ಮಾಡಿದ್ದಲ್ಲ ಅಂತ ಬೇರೆಯವ್ರ ಮೇಲೆ ಹೇಳ್ಬಿಡ್ತಾರೆ. ಈಗಲೂ ಹಾಗೆ ಆಯಿತು. ಅಮ್ಮನ ಹತ್ರ ಇದ್ರಲ್ಲ, ಏನಾಯಿತು ಅಂತ ಕೇಳಿದ್ದಕ್ಕೆ ನನ್ನ ಮಾತನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ರು. ಏನು ಮಾಡೋದು, ತುಂಬಿದ ಕುಟುಂಬದಲ್ಲಿ ಬೆಳೆದಿದ್ರೆ ಹೀಗಾಗ್ತಿರ್ಲಿಲ್ಲ. ದೀಪಿಕಾ, ಸ್ಟಾಪ್ ಇಟ್. ಅದಕ್ಕೆ ತುಂಬಿದ ಕುಟುಂಬದಲ್ಲಿ ಬೆಳೆದೇ ಇರ್ಬೋದು, ಆದರೆ ತುಂಬಿದ ಕುಟುಂಬನ ಹೇಗೆ ನೋಡ್ಕೋಬೇಕು, ಅಲ್ಲಿ ಹೇಗೆ ನಡ್ಕೋಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅವ್ರ ವಿಷಯದಲ್ಲಿ ನೀನು ಹೀಗೆ ಮಾತಾಡೋದು ನನಗಿಷ್ಟ ಇಲ್ಲ. ಮೊದಲು ಸಾರಿ ಕೇಳು. ನಾನು ಸಾರಿ ಕೇಳದ? ಇಟ್ಸ್ ಓಕೆ ಅಭಿ, ಇದನ್ನ ಇಲ್ಲಿಗೆ ನಿಲ್ಸೋಣ. ಯಾರು ಯಾರಿಗೂ ಸಾರಿ ಕೇಳೋದು ಬೇಡ. ಇದು ಯಾವುದು ದೊಡ್ಡದಾಗೋದು ಬೇಡ. ಇಲ್ಲ, ಇವಳು ಅತ್ತಿಗೆಗೆ ಅವಮಾನ ಆಗೋವಾಗ ಮಾತಾಡಿದಾಳೆ. ಅದಕ್ಕೆ ಇವಳು ಸಾರಿ ಕೇಳಲೇಬೇಕು. ಇಲ್ಲಿ ಯಾರು ಯಾರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದು ನನಗೆ ಬೇಕಾಗಿಲ್ಲ. ಆದ್ರೆ ಇವಳು ಅತ್ತಿಗೆ ಬಗ್ಗೆ ಮಾತಾಡಿದ್ದು ತಪ್ಪು. ಸಾರಿ ಕೇಳು ಅಂದೆ. ಸಾರಿ. ಪೂರ್ಣಿ, ನೀನು ಇಂಥ ವಿಷಯಗಳನ್ನ ದೊಡ್ಡದಾಗಿ ಮಾಡ್ಕೋಬೇಡ. ಹೆಣ್ಣು ಮನೆಗೆ ಆಧಾರ ಸ್ತಂಭ ಇದ್ದ ಹಾಗೆ. ಮನೆ ಹೆಣ್ಣು ಮನಸ್ತಾಪ ಮಾಡಿಕೊಂಡ್ರೆ ಮನೆ ಗಟ್ಟಿಯಾಗಿ ನಿಲ್ಲಕ್ಕಾಗಲ್ಲ. ಮನೆ ಹೆಣ್ಣು ಮನಸ್ಸು ಮುರಿದೋದ್ರೆ ಮನೇನು ಮುರಿದೋಗುತ್ತೆ. ಅದಕ್ಕೆ ಅವಳು ನಿಮಗಿಂತ ಚಿಕ್ಕವಳು. ಅವಳಿಂದ ಏನೇ ಬೇಜಾರಾಗಿದ್ರು ನೀವೇ ಕ್ಷಮಿಸಿ ಸಹಿಸ್ಕೋಬೇಕು. ಇದು ನನ್ನ ರಿಕ್ವೆಸ್ಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.